ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಎಲೆಕ್ಟ್ರೋ ಕನ್ನಡ ಲ್ಯಾಬ್. ಬನ್ನಿ, ಇವಾಗ ನಾನು ಯಾವ ಪ್ರಾಜೆಕ್ಟ್ ಮಾಡಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಇವಾಗ ನಾನು ಆಟೋಮೆಟಿಕ್ ಬ್ಲೂಟೂತ್ ಲೈಟ್ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಒಂದು IoT ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಮೊಬೈಲಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಲೈಟ್ನ. ಸೊ ನೋಡಿ ಇಲ್ಲಿ. ಬನ್ನಿ, ಒಂದು ಪ್ರಾಜೆಕ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗ ಸಬ್ಸ್ಕ್ರೈಬ್ ಮಾಡಿ, ಏನಾದ್ರು ದುಡ್ಡಿದ್ರೆ ಕಮೆಂಟ್ ಮಾಡಿ. ಬನ್ನಿ, ಇವಾಗ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಕಂಟೈನರ್ನ ತೊಗೊಂಡಿದ್ದೀನಿ. ನೋಡ್ಬೋದು, ಇವಾಗ ಇಲ್ಲಿ ಕಂಟೈನರ್ ಇದೆಯಲ್ಲ, ನಾನಿಲ್ಲಿ AC ಮೇನ್ ಪ್ಲಗ್ನ ತೊಗೊಂಡಿದ್ದೀನಿ. ಸೊ ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಮೊದಲನೇದಾಗಿ ಒಂದು ಶಾಲ್ಡ್ರಿಂಗ್ ಗನ್ ಬೇಕಾಗುತ್ತೆ. ಸೊ ನಾನು ಶಾಲ್ಡ್ರಿಂಗ್ ಗನ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಹೀಟ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ಕಡೆ ಹೋಲ್ ಮಾಡ್ಕೊತೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಿಂದಗಡೆ ಒಂದು ಹೋಲ್ ಮಾಡ್ಕೊತೀನಿ ನಾನು ಕ್ಲ್ಯಾಂಪ್ಗೆ ಫಿಕ್ಸ್ ಮಾಡೋಕ್ಕೆ. ಇವಾಗ ಈ ಥರ ಹೋಲ್ ಮಾಡ್ಕೊಂಡಾದ್ಮೇಲೆ ಇವಾಗ AC ಮೇನ್ ಪ್ಲಗ್ನ ಇದಕ್ಕೆ ಹಾಕೋಣ. ನೋಡ್ಬೋದು, ಈ ಥರ ಹಾಕಿದ್ದೀನಿ. ಇವಾಗ ಈ ಥರ ಹಾಕೊಂಡಾದ್ಮೇಲೆ ನಾನು ಇಲ್ಲೊಂದು ಚಾರ್ಜರ್ ತೊಗೊಂಡಿದ್ದೀನಿ, DC 5 ವೋಲ್ಟ್ ಮೊಬೈಲ್ ಚಾರ್ಜರು. ಸೊ ಇದನ್ನು ಇಲ್ಲಿ ಗ್ಲೂಗನ್ ಹಾಕ್ಬಿಟ್ಟು ಇದ್ರ ಪಕ್ಕದಲ್ಲಿ ಗ್ಲೂಗನ್ ಹಾಕಾದ್ಮೇಲೆ ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ತೀನಿ, ಇಲ್ಲಿ ಫಿಕ್ಸ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಸೊ ಇವಾಗ ಒಂದು ಆರ್ಡಿನೋ ಯೂನೋ ತೊಗೊಂಡಿದ್ದೀನಿ. ಸೊ ಇವಾಗ ಆರ್ಡಿನೋ ಯೂನೋನ ಇಲ್ಲಿ ಹಾಕ್ಕೊಳ್ತೀನಿ ನಾನು. ಇಲ್ಲಿ ಹಾಕ್ಕೊಂಡು ಮೊಬೈಲ್ ಚಾರ್ಜರ್ದು ಅಡಾಪ್ಟರ್ ಇದೆಯಲ್ಲ ನೋಡಿ, ಇಲ್ಲಿ ಕನೆಕ್ಟ್ ಆಗುತ್ತಾ ಅಂತ ನೋಡ್ತೀನಿ. ಕನೆಕ್ಟ್ ಆಗಿದೆ. ಇವಾಗ ಈ ಥರ ಕನೆಕ್ಟ್ ಆಗಿದೆಯಲ್ಲ, ನೋಡ್ಬೋದು, ಈ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಗ್ಲೂಗನ್ ಹಾಕೋಣ. ಗ್ಲೂಗನ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು, ನಾನು ಈ ರೀತಿ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು DC 5 ವೋಲ್ಟ್ ರಿಲೇ ಮಾಡ್ಯೂಲ್ನ ತೊಗೊಂಡಿದ್ದೀನಿ. ರಿಲೇ ಮಾಡ್ಯೂಲ್ನ ಇಲ್ಲಿ ಫಿಕ್ಸ್ ಮಾಡಿಲ್ಲ, ಇಲ್ಲೇ ಹಾಕ್ತೀನಿ ನಾನು. DC 5 ವೋಲ್ಟ್ ರಿಲೇ ಮಾಡ್ಯೂಲ್ನ ಇಲ್ಲಿ ಮೇಲ್ ಕನೆಕ್ಟರ್ ಇದೆಯಲ್ಲ ಇಲ್ಲಿ. ಸೊ ಕನೆಕ್ಟರ್ ಅದು ಒಂದು ಸ್ವಲ್ಪ ಫ್ರೀಯಾಗಿರಬೇಕು ಜಂಪರ್ ವೈರ್ ಫಿಕ್ಸ್ ಮಾಡೋಕ್ಕೆ. ಇವಾಗ ಈ ಥರ ಕರೆಕ್ಟಾಗಿ ಫಿಕ್ಸ್ ಆಗಿದೆ, ಇದು ನೀಟಾಗಿ ಕೂತ್ಕೊಂಡಿದೆ. ಬನ್ನಿ, ಇವಾಗ ಗ್ಲೂಗನ್ ಹಾಕೋಣ. ಮತ್ತು ನಾನು ಇಲ್ಲಿ 220 ವೋಲ್ಟ್ ಬಲ್ಬ್ ಹೋಲ್ಡರ್ನ ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಥರ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಶಾಲ್ಟ್ರಿಂಗ್ ಅಂತ ತೊಗೊಂಡು ಹೋಲ್ ಮಾಡ್ಕೊತೀನಿ ಕರೆಕ್ಟಾಗಿ ಆ ಸೈಜ್ಗೆ. ನೋಡ್ಬೋದು, ಇವಾಗ ನಾನು ಸಿಂಪಲಾಗಿ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಲ್ಬ್ ಹೋಲ್ಡರ್ನ ಇದಕ್ಕೆ ಫಿಕ್ಸ್ ಮಾಡೋಣ. ನೋಡ್ಬೋದು, ಇವಾಗ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಸೊ ಇವಾಗ ಈ ಥರ ಒಂದು ಕ್ಯಾಪ್ ತೊಗೊಂಡು ಇದನ್ನು ಇಲ್ಲಿ ಫಿಕ್ಸ್ ಮಾಡೋಣ. ಇವಾಗ ಕರೆಕ್ಟಾಗಿ ಫಿಕ್ಸ್ ಆಗಿದೆ, ನೋಡ್ಬೋದು. ಬನ್ನಿ, ಇವಾಗ ಕನೆಕ್ಷನ್ಸ್ನ ಸ್ಟಾರ್ಟ್ ಮಾಡೋಣ. ಇವಾಗ ಇಷ್ಟು ಕನೆಕ್ಷನ್ಸ್ ಆದಮೇಲೆ HC 05 ಬ್ಲೂಟೂತ್ ಮಾಡ್ಯೂಲ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ RX ಅಂತ ಇದೆ, ರೆಡ್ ಕಲರ್ ವೈರು. ನಾನು ಅದನ್ನು ಆರ್ಡಿನೋ ಯೂನೋ ತೊಗೊಂಡು ಆರ್ಡಿನೋದಲ್ಲಿ TX ಅಂತ ಇದೆ ನೋಡಿ, ಅಂದರೆ ಡಿಜಿಟಲ್ ಪಿನ್ ನಂಬರ್ 1 ಅಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ನೆಕ್ಸ್ಟು HC 05 ಬ್ಲೂಟೂತ್ ಮಾಡ್ಯೂಲಲ್ಲಿ TX ಅಂತ ಇದೆ ನೋಡಿ. ಸೊ ಅದನ್ನು ನಾನು ಆರ್ಡಿನೋ ಪಿನ್ ನಂಬರ್ 0 ಕನೆಕ್ಟ್ ಮಾಡ್ತೀನಿ, ಡಿಜಿಟಲ್ ಪಿನ್ ನಂಬರ್ 0ಗೆ, ಅಂದರೆ RXಗೆ. ನೆಕ್ಸ್ಟ್ ಗ್ರೌಂಡ್ ಇದೆ ನೋಡಿ, ಬ್ರೌನ್ ಕಲರ್ ವೈರು, ಅದು ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು, ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ 5 ವೋಲ್ಟ್ ಅಂತ ಇದೆ ನೋಡಿ, ಅದು ಹಂಗೆ ಬಿಟ್ಟಿರಿ, ಆಮೇಲೆ ಕನೆಕ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ಈ ಥರ ಜಂಪರ್ ವೈರ್ನ ಈ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. 2 ಫೀಮೇಲ್ ಇದೆ, 1 ಮೇಲ್ ಇದೆ. ಸೊ ಇಲ್ಲಿ ಮೇಲ್ ವೈರ್ನ 5 ವೋಲ್ಟ್ ಅಂತ ಇದೆ ನೋಡಿ, ಆರ್ಡಿನೋ ಯೂನೋದಲ್ಲಿ ಇಲ್ಲಿದೆ ನೋಡಿ 5 ವೋಲ್ಟ್. ಸೊ ಅದನ್ನು ಇದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದನ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ HC 05 ಬ್ಲೂಟೂತ್ ಮಾಡ್ಯೂಲ್ ಇದೆಯಲ್ಲ, ನೋಡ್ಬೋದು, ಇದನ್ನು
ಇಲ್ಲಿ 5 ವೋಲ್ಟ್ ಅಂತ ಇದೆ ನೋಡಿ, ಅದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಗಿದೆ. ಸೊ ಆಮೇಲೆ ಇಲ್ಲಿ ರಿಲೇ ಮಾಡ್ಯೂಲ್ ಇದೆಯಲ್ಲ, DC 5 ವೋಲ್ಟ್ ರಿಲೇ ಮಾಡ್ಯೂಲ್ ಇದೆಯಲ್ಲ, ಸೊ ಅಲ್ಲಿ ಇನ್ನಿದೆ, ಗ್ರೌಂಡ್ ಇದೆ, VCC ಇದೆಯಲ್ಲ. ಸೊ ಇಲ್ಲಿ ಈ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ನಾನು ವೈರ್ನ, ಇದು ಅಂದರೆ ಇದು 5 ವೋಲ್ಟ್ ವೈರ್ನ VCC ಕೊಡೋಣ. ಆರ್ಡಿನೋದಲ್ಲಿರುವ 5 ವೋಲ್ಟ್ನ VCC ಕನೆಕ್ಟ್ ಮಾಡಿರ್ತೀನಿ. ಸೊ ಆಮೇಲೆ ರೆಡ್ ಕಲರ್ ವೈರ್ನ ಗ್ರೌಂಡಿಗೆ ಕೊಡ್ತೀನಿ. ಒಂದು ರೆಡ್ ಕಲರ್ ಜಂಪರ್ ವೈರ್ನ ತೊಗೊಂಡಿದ್ದೀನಿ, ಅದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಆರೆಂಜ್ ಕಲರ್ ವೈರ್ ತೊಗೊಂಡಿದ್ದೀನಿ, ಸೊ ಅದನ್ನು ಇನ್ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಈ ಥರ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಗ್ರೌಂಡು DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿ ಗ್ರೌಂಡ್ ಇದೆಯಲ್ಲ, ಸೊ ಅದನ್ನು ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ, ಆರ್ಡಿನೋ ಇನ್ನೋ ಗ್ರೌಂಡಿಗೆ. ಇವಾಗ DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿ ಇನ್ ಅಂತ ಇದೆಯಲ್ಲ, ಸೊ ಅದನ್ನು ನಾನು ಆರ್ಡಿನೋದಲ್ಲಿರುವ ಡಿಜಿಟಲ್ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡ್ತಿದ್ದೀನಿ. ನೋಡ್ಬೋದು ಡಿಜಿಟಲ್ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇವಾಗ AC ಮೇನ್ ಕನೆಕ್ಟ್ ಮಾಡಬೇಕಾಗುತ್ತೆ, AC ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಇಷ್ಟು ಕನೆಕ್ಷನ್ಸ್ ಆದಮೇಲೆ ಇವಾಗ ಇಲ್ಲಿ 220 ವೋಲ್ಟ್ AC ವೈರ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಹೋಲ್ ಮಾಡಿದ್ದೀನಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ಚಾರ್ಜರ್ದು ಒಂದು ವೈರ್ ತೊಗೊಳ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಚಾರ್ಜರಲ್ಲಿ ಒಂದು ರೆಡ್ ಕಲರ್ ವೈರ್ ಇದೆ, ಸೊ ಅದನ್ನು ನಾನು ಇಲ್ಲಿ ರೆಡ್ ಕಲರ್ ವೈರ್ ಇದೆಯಲ್ಲ AC ಮೇನ್ ರೆಡ್ ಕಲರು, ಅದಕ್ಕೊಂದು ಜಾಯಿಂಟ್ ಮಾಡ್ತೀನಿ. ಸೊ ಅದು ಕೊಟ್ಟಾದಮೇಲೆ ರಿಲೇಲಿ ಒಂದು ರೆಡ್ ಕಲರ್ ವೈರ್ ಇದೆಯಲ್ಲ ಅದನ್ನು ಇದಕ್ಕೆ ಜಾಯಿನ್ ಮಾಡ್ತೀನಿ. ಆ್ಯಂಡ್ ಗೈಸ್ ಇಲ್ಲಿ 220 ವೋಲ್ಟ್ ಬಲ್ಪ್ ಇದೆಯಲ್ಲ, ಸೊ ಅದನ್ನು ನಾನಿಲ್ಲಿ ಇದಕ್ಕೊಂದು ಜಾಯಿನ್ ಮಾಡ್ತೀನಿ. ಇಲ್ಲಿಗೆ ಹಾಕಿದ್ದೀನಿ ನೋಡ್ಬೋದು, AC ಮೇನ್ ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ದೀನಿ. ಬನ್ನಿ ಇನ್ಸುಲೇಷನ್ ಟೇಪ್ ಹಾಕೋಣ. ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಕಲರ್ AC ಮೇನ್ ವೈರ್ ಇದೆಯಲ್ಲ, ಅದನ್ನು ಬ್ಲ್ಯಾಕ್ ಕಲರ್ ವೈರ್ದು ಮೊಬೈಲ್ ಚಾರ್ಜರ್ ಇದೆಯಲ್ಲ, ಸೊ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಇನ್ಸುಲೇಷನ್ ಟೇಪ್ ಹಾಕ್ಬಿಡೋಣ ಇವಾಗ. ನೆಕ್ಸ್ಟು 220 ವೋಲ್ಟ್ ಬಲ್ಬ್ದು ಇದೆಯಲ್ಲ ಬ್ಲ್ಯಾಕ್ ಕಲರ್ ವೈರು, ಸೊ ಅದನ್ನು ನಾನು DC 5 ವೋಲ್ಟ್ ರಿಲೇ ಮಾಡ್ಯೂಲಲ್ಲಿ ಇದೆಯಲ್ಲ ಬ್ಲ್ಯಾಕ್ ಕಲರ್ ವೈರು, ಅದಕ್ಕೆ ಎರಡು ಜಾಯಿಂಟ್ ಮಾಡ್ತೀನಿ ಒಟ್ಟಿಗೆ. ಇದಿಷ್ಟೇ ಗೈಸ್ ಕನೆಕ್ಷನ್ಸು ನೋಡ್ಬೋದು. ಆಮೇಲೆ ಇಲ್ಲಿ HC 05 ಬ್ಲೂಟೂತ್ ಮಾಡ್ಯೂಲ್ ಇದೆಯಲ್ಲ, ಇದನ್ನು ಕ್ಯಾಪಿಗೆ ಫಿಕ್ಸ್ ಮಾಡೋಣ. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಥರ ಫಿಕ್ಸ್ ಮಾಡ್ತೀನಿ, ಹಿಂಗೆ ಇದು ಗ್ಲೂಗನ್ ಹಾಕೋಣ. ನೋಡ್ಬೋದು ಇವಾಗ ಈ ಥರ ಗ್ಲೂಗನ್ನ ಫಿಕ್ಸ್ ಮಾಡಿದ್ದೀನಿ ನೋಡ್ಬೋದು. ಆಮೇಲೆ ಇದೆಲ್ಲ ಒಳಕ್ಕೆ ಹಾಕ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡೋಣ. ಇದಿಷ್ಟೇ ಕನೆಕ್ಷನ್ಸು. ಆ್ಯಂಡ್ ಗೈಸ್ ಈ ಥರ ಕ್ಯಾಪ್ನ ಫಿಕ್ಸ್ ಮಾಡಾದ್ಮೇಲೆ ಇವಾಗ ಪವರ್ ಸಪ್ಲೈ ಕೊಡೋಣ. ನೋಡಿ ಇವಾಗ ಎಲ್ಲ ಆನ್ ಆಗಿದೆ. ಇವಾಗ ಮೊಬೈಲ್ ತಗೊಂಡು ನೋಡೋಣ. ಒಂದು 220 ವೋಲ್ಟ್ ಬಲ್ಬ್ ನೋಡ್ಬೋದು ಇಲ್ಲಿ HC 05 ಬ್ಲೂಟೂತ್ ಮಾಡ್ಯೂಲ್ ಒಂದು ರೆಡ್ ಕಲರ್ ಲೈಟ್ ಆನ್ ಆಗಿದೆ ನೋಡ್ತಾ ಇರ್ಬೋದು. ಅಂದರೆ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ ಅಂತ ಅದಕ್ಕೆ. ಸೊ ಇವಾಗ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು
ನೋಡಿ ಇವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆರ್ಡಿನೋ ಯುನೋ ಬ್ಲೂಟೂತ್ ಕಂಟ್ರೋಲ್ ಅಂತ ಇದೆ ನೋಡಿ, ಅದ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಆರ್ಡಿನೋ ಯುನೋ ಬ್ಲೂಟೂತ್ ಕಂಟ್ರೋಲರ್ ಅಂತ ಇದೆಯಲ್ಲ, ಫಸ್ಟ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಓಪನ್ ಅಂತ ಕೊಡೋಣ. ಕೊಟ್ಟಾದಮೇಲೆ ಇಲ್ಲಿ ಇಂಟು ಮಾರ್ಕ್ ಇದೆ ನೋಡಿ ಇಲ್ಲಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ನಾನು. ಟ್ಯಾಪ್ ಆದಮೇಲೆ ಇಲ್ಲಿ ಲಾಸ್ಟ್ ಕನೆಕ್ಟೆಡ್ ಡಿವೈಸ್ ಅಂತ ಬಂದಿದೆ, HSE 05 ಅಂತ ತೋರಿಸುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊತೀನಿ ನಾನು. ಸೊ ಕ್ಲಿಕ್ ಮಾಡಾದ್ಮೇಲೆ ಕನೆಕ್ಟೆಡ್ ಟು HSE 05 ಅಂತ ಬಂದಿದೆ. ಸೊ ಇವಾಗ ಕನೆಕ್ಟ್ ಆಗಿದೆ ನೋಡಿ. ಕನೆಕ್ಟ್ ಆದರೆ ಇಲ್ಲಿ HSE 05 ಬ್ಲೂಟೂತ್ ಮಾಡ್ಯೂಲಲ್ಲಿ ಒಂದು ಲೈಟ್ ಆಫ್ ಆಗುತ್ತೆ, ರೆಡ್ ಕಲರ್ ಲೈಟು ನೋಡಿ. ಯಾವಾಗ ಒಂದು ಸಾರಿ ಬ್ಲಿಂಕ್ ಆಗುತ್ತೆ ಅಷ್ಟೇ. ಸೊ ಪದೇ ಏನು ಬ್ಲಿಂಕ್ ಆಗಲ್ಲ. ಹಂಗಿದ್ರೆ ಕನೆಕ್ಟ್ ಆಗಿದೆ ಅಂತ. ನೀವು ಅಕಸ್ಮಾತ್ ಮೊಬೈಲಲ್ಲೂ ಕನ್ಫರ್ಮೇಷನ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಬಂದಿರುತ್ತೆ ಇಂಟು ಮಾರ್ಕ್ ಬದಲು. ಸೊ ಇವಾಗ LED ಲ್ಯಾಂಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲೂ ಆಫ್ ಮಾಡ್ಬೋದು, ನೀವು ಆನ್ ಆಫ್ ಮಾಡ್ಕೋಬೋದು. ಸೊ ಇದಾದಮೇಲೆ ಸ್ವಿಚಸ್ ಅಂತ ಇದೆ ನೋಡಿ ಇಲ್ಲಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 1 ಅಂದರೆ ಲೈಟ್ ಆಫ್ ಆಗುತ್ತೆ. ಸೊ 10 ಅಂತ ಕೊಟ್ಟರೆ ಲೈಟ್ ಆನ್ ಆಗುತ್ತೆ ನೋಡ್ಬೋದು. ಇದೊಂದು ಫೀಚರ್ಸ್ ಇದೆ. ಸೊ ಇದಾದಮೇಲೆ ಇಲ್ಲಿ ಟರ್ಮಿನಲ್ ಇದೆ. ಟರ್ಮಿನಲಲ್ಲಿ ನೀವು 1 ಅಂತ ಕಳಿಸ್ಬೇಕಾಗುತ್ತೆ. ಆಮೇಲೆ 1 ಅಂತ ಕಳಿಸಾದ್ಮೇಲೆ 0 ಅಂತ ಕಳಿಸಿದ್ರೆ ಆನ್ ಆಗುತ್ತೆ. ಸೊ ಇವಾಗ 1 ಅಂತ ಕಳಿಸಿ, 0 ಕಳಿಸಿದ್ರೆ ಆನ್ ಆಗುತ್ತೆ, 1 ಕಳಿಸಿದ್ರೆ ಆಫ್ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಪ್ರಾಜೆಕ್ಟು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.